ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ ಆ್ಯಂಡ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಓಂ ಅನಂತಾಯ ನಮಃ. ನಾಗರ ಪಂಚಮಿ ನಾಗಗಳಿಗೆ ಗೌರವ ಸಲ್ಲಿಸುವಂಥ ಮತ್ತು ಪ್ರಕೃತಿ ಮತ್ತು ಪರಿಸರದೊಂದಿಗೆ ಸಹಬಾಳ್ವೆ ನಡೆಸುವಂಥ ಮಹತ್ವನ ಎತ್ತಿಡಿಯುವಂಥ ಹಬ್ಬ ಆಗಿದೆ. ಸೊ ಇದನ್ನು ನಾವು ಆಚರಣೆ ಮಾಡೋದ್ರಲ್ಲಿ ನನಗಂತೂ ಸಖತ್ ಖುಷಿ ಇದೆ. ಹಾಲು ತುಪ್ಪ ನಾಗನಿಗೆ ಅರ್ಪಿಸಿ ಭೂಮಿ ತಂಪಾಗಿರಲಿ ಅಂತ ನಂಬಿಕೆಯಿಂದ ನಾವು ಪೂಜೆ ಮಾಡೋದೇ ಈ ಹಬ್ಬ. ಇದು ಅಣ್ಣ ತಮ್ಮಂದ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಂಡು ಮಾಡೋ ಹಬ್ಬನೂ ಆಗಿರುತ್ತೆ. ಮತ್ತು ಮಕ್ಕಳಾಗ್ದಿರೋರು ಮಕ್ಕಳಾಗಲಿ ಅಂತ ಕೇಳ್ಕೊಂಡು ಮಾಡುವಂಥ ಹಬ್ಬನೂ ಆಗಿರುತ್ತೆ. ಆ್ಯಕ್ಚುಲಿ ನನಗೆ ಪಾಪು ಆಗೋಕ್ಕೆ ಮೊದಲು ಕೂಡ ನಾನು ನಾಗರ ಪಂಚಮಿ ಮಾಡ್ತಿದ್ದೆ. ನಿಜ ಹೇಳ್ಬೇಕಂದ್ರೆ ಮದುವೆ ಆಗೋಕ್ಕೆ ಮೊದಲು ಕೂಡ ನಾಗರ ಪಂಚಮಿಗೆ ಅಮ್ಮ ಉತ್ತಿಗೆ ಹಾಲು ಇಳ್ಕೊಬರೋಕ್ಕೆ ಹೇಳ್ತಿದ್ರು. ಅಂದರೆ ಚಿಕ್ಕ ವಯಸ್ಸಲ್ಲಿ ನನಗೆ ಕಿವಿ ಸೋರ್ತಿತ್ತು ಅಂತ ಹೇಳಿಬಿಟ್ಟು ಷಷ್ಠಿಯಲ್ಲಿ ಬೇಡ್ಕೊಂಡು ಬಂದಿದ್ದರು ಸುಬ್ರಹ್ಮಣ್ಯನಿಗೆ ಅಂತ ಹೇಳಿದರು ಅಮ್ಮ. ಸೊ ಆಗಿಂದ ನಾವು ಎಲ್ಲ ನಾಗರ ಪಂಚಮಿಗೂ ಉತ್ತಿಗೆ ಹಾಲು ಇಯ್ಯೋ ಅಂತ ಒಂದು ಪದ್ಧತಿ ನಾವು ಮಾಡ್ಕೊಂಡು ಬಂದಿದ್ವಿ. ಮತ್ತಿನ್ನೂ ಮಕ್ಕಳಾಗ್ದಿರೋವಾಗ ನಾವು ದೇವ್ರ ಹತ್ರ ಬೇಡ್ಕೊಂಡು ಈ ರೀತಿ ಹಾಲು ಎರಿಯೋದ್ರಿಂದ ಮಕ್ಕಳಾಗುತ್ತೆ ಅಂತ ನಂಬಿಕೆ ಇದೆ. ಹೋದ ವರ್ಷ ನಮ್ಮ ಪಾಪು ತುಂಬಾ ಚಿಕ್ಕವನಾಗಿದ್ದ. ಸೊ ಅವನು ಕೈಕೂಸಾಗಿದ್ದರಿಂದ ನನಗೂ ಬೇರೆ ಬಾಣಂತನ ಮಾಡ್ತಿದ್ರಲ್ವ. ಸೊ ಆ ಟೈಮಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ. ಇದು ಒಂದೇ ವರ್ಷನೇ ನಾನು ಮಿಸ್ ಮಾಡಿದ್ದು. ಆದರೆ ಈ ವರ್ಷ ನನ್ನ ಮಗನ ಜೊತೆನೇ ಸೇರಿ ನಾನು ನಾಗರ ಪಂಚಮಿ ಆಚರಣೆ ಮಾಡ್ತಿದ್ದೀನಿ ಅಂತ ಸಖತ್ ಖುಷಿ ಆಗ್ತಿದೆ. ಇನ್ನು ನಾಗರ ಪಂಚಮಿ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬೆಳಗ್ಗೆನೇ ಎದ್ದು ತಲೆಗೆ ಎಣ್ಣೆ ಇಟ್ಕೊಳ್ಬೇಕು. ಫಸ್ಟ್ ಆಫ್ ಆಲು ತುಂಬ ಜನ ತುಪ್ಪ ಕೂಡ ಇಟ್ಕೊಳ್ತಾರೆ, ಬಟ್ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಕೊಬ್ಬರಿ ಎಣ್ಣೆ ಜೊತೆಲಿ ಹರಳೆಣ್ಣೆನ ಮಿಕ್ಸ್ ಮಾಡಿ ಸ್ವಲ್ಪ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಮನೇಲಿ ಪೂಜೆ ಮಾಡೋವಾಗ ನಮ್ಮ ಹತ್ರ ಏನಾದರೂ ವಿಗ್ರಹ ಏನಾದರೂ ಇದ್ದರೆ ನಾಗಪ್ಪಂದು ಅದನ್ನು ಇಟ್ಟು ಅಭಿಷೇಕ ಮಾಡೋ ಅಂಥ ವಾಡಿಕೆ ತುಂಬ ಜನಕ್ಕಿರುತ್ತೆ. ಬಟ್ ನಮ್ಮ ಮನೇಲಿ ನಾಗಪ್ಪನ ವಿಗ್ರಹ ನಾವು ಇಟ್ಕೊಂಡಿಲ್ಲ. ಆದ್ದರಿಂದ ನಾನು ಎಲ್ಲ ವರ್ಷವೂ ನಾಗರ ಕಲ್ಲಿಗೆ ಹಾಲು ಎರ್ಕೊಂಡು ಬರ್ತೀನಿ. ಮತ್ತು ಅಲ್ಲಿರೋವಾಗ ನಮಗೆ ಹುತ್ತ ಕೂಡ ಇತ್ತು. ಸೊ ಅದಕ್ಕೆ ಕೂಡ ಪೂಜೆ ಮಾಡ್ಕೊಂಡು ಬರ್ಬೋದಾಗಿತ್ತು. ಇಲ್ಲಿ ಸ್ವಲ್ಪ ಹೊಸ್ದಾಗಿರೋದ್ರಿಂದ ನಮಗೆ ಹುತ್ತ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಎದುರು ಮನೆ ಅಕ್ಕನ್ನ ಕೇಳಿದಾಗ ಹೇಳಿದ್ರು ನಾಗರ ಕಲ್ಲು ಮಾತ್ರ ಇದೆ ಅಂತ. ಸೊ ರಾಗಿ ಮರಕ್ಕೂ ಪೂಜೆ ಮಾಡಿಕೊಂಡು ಹಾಗೇನೇ ಹಾಲು ಎರ್ಕೊಂಡು ಬರೋಣ ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದೀನಿ. ದೇವರಿಗೆ ಹಾಲೆರಿಯಕ್ಕೆ ಹೋಗೋವಾಗ ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ, ಬಾಳೆಹಣ್ಣು, ತೆಂಗಿನಕಾಯಿ, ಹಾಲು, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಊದಿನ ಗಡ್ಡಿ, ಕರ್ಪೂರ ಮತ್ತು ಗೆಜ್ಜೆ ವಸ್ತ್ರ, ಹೂವು ಮತ್ತು ದಾರ. ಅಂದರೆ ನಾವು ಅಲ್ಲಿ ಸುತ್ತೋದಕ್ಕೋಸ್ಕರ ಹಸಿ ದಾರ ತೊಗೊಳ್ತೀವಲ್ಲ, ಆ ದಾರದ ಉಂಡೆ ತೊಗೋಬೇಕು. ಮತ್ತು ಎಲ್ಲರೂ ಮರ್ತೋಗ್ಬಿಡ್ತಾರೆ, ಅಲ್ಲಿಗೆ ಹೋದ್ಮೇಲೆ ನೆನಪಾಗುತ್ತೆ ಬೆಂಕಿ ಪೊಟ್ನ. ಸೊ ಅದನ್ನಂತೂ ಮರಿದಿರ ತೊಗೊಳ್ಳಿ. ಮತ್ತು ಅಲ್ಲಿ ಆರತಿ ಮಾಡೋದಕ್ಕೆ ಆರತಿ ತಟ್ಟೆನೂ ತೊಗೊಳ್ಬೇಕು. ಸೊ ಇಷ್ಟೆಲ್ಲ ವಸ್ತುಗಳನ್ನ ನಾವು ನೀಟಾಗಿ ಒಂದೇ ತಟ್ಟೆಯಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಹೋದರೆ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಮತ್ತು ಇದ್ರ ಜೊತೆಲಿ ಒಂದು ಚೊಂಬು ನೀರು ಕೂಡ ತೊಗೊಂಡು ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ನಾಗರ ಕಲ್ಲಿಗೆ ಸ್ವಚ್ಛ ಮಾಡ್ತೀವಲ್ಲ ನೀರು ಹಾಕಿ, ಅದಕ್ಕೆ. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋವಾಗ್ಲೂ ಆ ನೀರನ್ನ ಅಲ್ಲೇ ಚೆಲ್ಬಿಟ್ಟು ಬರಬೇಕು. ಇನ್ನು ಪೂಜೆ ವೇಳೆಯಲ್ಲಿ ಕಟ್ಕೊಳ್ತೀವಲ್ಲ ಕಂಕಣ, ಅದನ್ನು ಸಿದ್ಧ ಮಾಡ್ಕೊಳ್ತಿದ್ದೆ. ಸೊ ಅದನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಅರಿಶಿನ ದಾರನ ರೆಡಿ ಮಾಡ್ಕೊಳ್ಬೇಕು. 5 ಎಳೆ 7 ಎಳೆ ಅಥವಾ 11 ಎಳೆ ದಾರನ ಅರಿಶಿನ ಮಾಡಿಕೊಂಡು ಅದಕ್ಕೆ ಈ ರೀತಿ ಹೂವನ್ನು ಕಟ್ಕೊಂಡ್ರೆ ನಮಗೆ ಕಂಕಣ ಸಿದ್ಧ ಆಗೋಗ್ಬಿಡುತ್ತೆ. ಇನ್ನು ಈ ರೀತಿಯಾಗಿರುವಂಥ ಅರಿಶಿನದ ದಾರನ ಕಟ್ಕೊಳ್ಳೋ ಸಂಕೇತ ಏನು ಅಂತ ಹೇಳಿದ್ರೆ, ದೇವರಿಂದ ಆಶೀರ್ವಾದ ಕೋರ್ತಾ
ದುಷ್ಟಶಕ್ತಿಗಳನ್ನ ದೂರ ಮಾಡಿ ಅದೃಷ್ಟನ ಹತ್ರ ತರಲಿ ಅನ್ನೋವಂಥ ಒಂದು ನಂಬಿಕೆ ಇರುತ್ತೆ. ಮತ್ತು ಇದು ಪವಿತ್ರತೆಯ ಪ್ರತಿಜ್ಞೆ ಕೂಡ ಅಂತ ನಂಬ್ತಾರೆ. ಈ ದಾರ ಬಂದು ದೇವತೆ ಮೇಲಿರೋವಂಥ ಭಕ್ತಿ ಮತ್ತು ಹಬ್ಬದ ಆಚರಣೆಯಲ್ಲಿ ನಮ್ಮ ಭಾಗವಹಿಕೆ ಇತ್ತು ಅನ್ನೋ ಒಂದು ಗೋಚರಣೆಗೋಸ್ಕರ ಇದನ್ನು ಕಟ್ಕೊಳ್ತೀವಿ. ಇನ್ನು ನೈವೇದ್ಯಕ್ಕೆ ಸುಮಾರು ಜನ ಕಡಲೆಕಾಳು ನೆನೆಸಿಡೋದು ಮತ್ತು ಎಳ್ಳುಂಡೆ ಮಾಡೋದು, ಆಮೇಲೆ ಬೆಲ್ಲದುಂಡೆ ಅದೆಲ್ಲ ಮಾಡ್ಕೊಳ್ತಾರೆ. ನಾನು ಯಾವಾಗ್ಲೂ ಅಷ್ಟೇನೆ ಸಕ್ಕರೆನೂ ಕಡಲೆ ಪಪ್ಪನ್ನು ಮಿಕ್ಸ್ ಮಾಡಿಬಿಟ್ಟೆ ತೊಗೊಂಡೋಗ್ತೀನಿ. ಅಂದರೆ ಒಬ್ಬೊಬ್ಬರು ಪ್ರತೀತಿ ಒಂದೊಂದು ಥರ ಇರುತ್ತಲ್ಲ, ನನಗೇನು ಹೇಳ್ಕೊಟ್ಟಿದ್ದಾರೆ ಮನೇಲಿ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಪ್ರಕಾರ ಯಾವುದು ನೀವು ದೇವ್ರಿಗೆ ಅರ್ಪಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಸೊ ಅದನ್ನೇ ನೀವು ತಯಾರಿ ಮಾಡಿಕೊಂಡು ದೇವ್ರಿಗೆ ನೈವೇದ್ಯವಾಗಿ ತೊಗೊಂಡು ಹೋಗ್ಬೋದು. ಇನ್ನು ಮನೇಲೆಲ್ಲ ಪೂಜೆ ಮಾಡಿದ್ದಾಯಿತು. ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಂಡೆ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನಾಗರಕಲ್ಲಿಗೆ ನಾವು ನೀರಿನಿಂದ ಸ್ವಚ್ಛತೆ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವು ಮತ್ತು ಗಜ್ಜೆ ವಸ್ತ್ರ ಸಮರ್ಪಣೆ ಮಾಡಿ ಹಣ್ಣು ಕಾಯಿ ಇಟ್ಟು ನೈವೇದ್ಯಕ್ಕೆ ತಂದಿರೋ ಅಂಥ ಪ್ರಸಾದನೂ ಸಮರ್ಪಣೆ ಮಾಡಿಬಿಟ್ಟು ನಾವು ದೀಪ ಹಚ್ಚಿಬಿಟ್ಟು ಈ ರೀತಿ ಊದ್ಗಡ್ಡಿಯಿಂದ ಪೂಜೆ ಮಾಡಿ ಕರ್ಪೂರ ತೋರಿಸ್ಬೇಕು. ಅದೆಲ್ಲ ಆದಮೇಲೆ ಹಾಲು ಎರೆದುಬಿಟ್ಟು ದೇವ್ರಿಗೆ ನಮ್ಮ ಸಂಕಲ್ಪನ ಮುಂದಿಡಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾಗರ ಪಂಚಮಿ ಹಬ್ಬದ ವ್ರತ ಸಮಾಪ್ತಿ ಆಗುತ್ತೆ. ಇನ್ನು ನಾನು ಹಾಲೇರಿಯಕ್ಕೆ ಹೋದಾಗ ತುಂಬಾ ಬೇಜಾರಾಗಿದ್ದು ಸಂಗತಿ ಏನು ಅಂತ ಹೇಳಿದ್ರೆ, ಸುಮಾರು ಜನ ಮನೇಲಿ ಒಡೆದೋಗಿರೋ ಅಂಥ ದೇವ್ರ ಫೋಟೋಸ್ನ ತಂದು ಒಳ್ಳೆ ಡಂಪ್ ಯಾರ್ಡ್ ಥರ ತೊಗೊಂಬಂದಲ್ಲಿ ಬಿಸಾಡ್ಬಿಡ್ತಾರೆ. ಮನೇಲಿರೋವರೆಗೂ ಪೂಜೆ ಮಾಡ್ತಾರೆ, ಆಮೇಲೆ ತೊಗೊಂಬಂದು ಈ ರೀತಿ ಬಿಸಾಡ್ತಾರೆ. ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇನ್ನು ನಾವು ವ್ರತ ಮಾಡೋ ಅಂಥ ಟೈಮಲ್ಲಿ ಸೊ ಅಲ್ಲಿಗೆ ಹೂವು ಹಣ್ಣು ತೊಗೊಂಡೋಗುವಂಥ ಕವರ್ಗಳಾಗಲಿ ಹಾಲಿನ ಪ್ಯಾಕೆಟ್ಗಳಾಗಲಿ ಅಲ್ಲೇ ಬಿಸಾಡಬಾರ್ದು, ತುಂಬಾ ಕೆಟ್ಟದು. ಸೊ ಅಲ್ಲಿರೋ ಅಂಥ ಎನ್ವಿರಾನ್ಮೆಂಟ್ನು ಸ್ಪಾಯ್ಲ್ ಮಾಡ್ದಂಗೆ ಆಗುತ್ತೆ. ಮತ್ತು ಅಲ್ಲಿಗೆ ಹೋದಾಗ ನಮಗೆ ಭಕ್ತಿ ಬರಬೇಕು ಬಿಟ್ಟರೆ ಸೊ ಇಷ್ಟೊಂದು ಗಲೀಜಾಗಿದೆಯಲ್ಲಪ್ಪ ಅಂತ ಮನ್ಸಿಗೆ ಬೇಸರ ಆಗಬಾರ್ದು. ದಯವಿಟ್ಟು ನೀವು ಪೂಜೆ ವ್ರತ ಏನಾದರೂ ಮಾಡೋಂಗಿದ್ರೆ ಈ ರೀತಿ ಸೊ ಹೋಗೋವಾಗ ಒಂದು ಎಕ್ಸ್ಟ್ರಾ ಕವರ್ ತೊಗೊಂಡು ಹೋಗಿ, ನಿಮ್ಮ ಹಾಲಿನ ಕವರ್ ಆಗಲಿ ಬೇರೆ ಕವರ್ಗಳಾಗಿರಲಿ ಅದೆಲ್ಲನೂ ಒಂದೇ ಕವರಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಂಬಂದು ಬಿಸಾಡಿ, ಇಲ್ಲಾಂದರೆ ಬೇರೆ ಡಂಪ್ ಯಾರ್ಡಲ್ಲಿ ಬಿಸಾಡಿ. ದೇವಸ್ಥಾನದಲ್ಲಿ ಅಲ್ಲೇ ಪೂಜೆ ಮಾಡಿ ಪಕ್ಕದಲ್ಲೇ ಬಿಸಾಡೋದ್ರಿಂದ ಅಲ್ಲಿನ ಜಾಗ ಕೂಡ ನೈರ್ಮಲ್ಯ ಆಗುತ್ತೆ. ಸೊ ನಮ್ಮಿಂದ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಬೇರೆಯವ್ರಿಗೂ ಸಹಾಯ ಆಗುತ್ತಲ್ವ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಈ ರೀತಿಯಾಗಿ ನಾವು ನಾಗರ ಪಂಚಮಿನ ಆಚರಣೆ ಮಾಡಿದ್ವಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.